ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತ್ಯುನ್ನತ ನಾಮದಲ್ಲಿ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 14ನೇ ವಚನ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಪ್ರಿಯವಾದವರೇ, ಇಲ್ಲಿ ನಾವು ನೋಡುವಂತದ್ದು ಏನೆಂದರೆ, ಮನುಷ್ಯನು ತನ್ನ ಮೊದಲ ದಿನದಿಂದ ದೇವರಿಗಾಗಿ ಮತ್ತು ದೇವರಿಗೋಸ್ಕರ ಸಮಯ ಕಳೆದನು. ದಿನವೆಲ್ಲ ಅವನು ತನ್ನ ಸೃಷ್ಟಿಕರ್ತನ ಜೊತೆಯಲ್ಲಿಯೇ ಸಮಯ ಕಳೆದು ಅನಂತರ ಅವನು ತೋಟದ ಕೆಲಸ ಮಾಡಲು ಹೋಗುತ್ತಿದ್ದನು. ಇದು ನೀವು ನಿಮ್ಮ ಕ್ರಿಸ್ತನೊಳಗೆ ನೂತನ ಜೀವಿತವನ್ನು ಕುರಿತಾಗಿ ಮಾತಾಡುವಂತದ್ದಾಗಿದೆ. ಯಾವ ಅಳತೆಯಲ್ಲಿ ನೀವು ಆತನಿಗಾಗಿ ಬೇರ್ಪಟ್ಟು ಜೀವಿಸಿ ಅವರನ್ನು ಅನುಭವಿಸುತ್ತೀರೋ, ಆ ಅಳತೆಯಲ್ಲಿಯೇ ನಿಮ್ಮ ಅನುದಿನದ ಕಾರ್ಯಗಳನ್ನು ಕೂಡ ಅನುಭವಿಸುತ್ತೀರಿ. ಆಗ ನಿಮ್ಮ ದೈವಿಕ ಪ್ರಸನ್ನತೆಯ ಸುವಾಸನೆ ನಿಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ಬೀಸುವಂತದಾಗಿದೆ. ಜಗದುತ್ಪತ್ತಿಗೆ ಮುಂಚೆಯೇ ಅವರು ನಿಮಗಾಗಿ ಸಿದ್ಧಪಡಿಸಿದವುಗಳನ್ನು ಪರಿಶುದ್ಧದೊಡನೆ ಪರಮಾನಂದದೊಡನೆ ಆತನ ಚಿತ್ತವನ್ನು ನೀವು ಕೂಡ ಮಾಡುವವರಾಗಿದ್ದೀರಿ. ಯೇಸುವು ಯಾವಾಗಲೂ ತಂದೆಯೊಡನೆ ಐಕ್ಯವಾಗಿದ್ದರು. ತಂದೆ ತಾನು ಮಾಡಿದ ಎಲ್ಲಾ ಕಾರ್ಯಗಳನ್ನು ಯೇಸುವಿಗೆ ತೋರಿಸುತ್ತಿದ್ದರು. ಯೇಸುವು ಅವುಗಳನ್ನು ಹಾಗೆಯೇ ಮಾಡಿದರು. ಅವರು ಲೋಕದೊಳಗಿಂದ ಸಂಪೂರ್ಣವಾಗಿ ಬೇರ್ಪಟ್ಟು ದೇವರಿಗಾಗಿಯೇ ಬದುಕಿದರು. ಅದರ ಹಾಗೆಯೇ ನೀವು ಕೂಡ ಲೋಕಕ್ಕೆ ಸತ್ತು ಆತನಿಗಾಗಿ ಜೀವಿಸುತ್ತಿದ್ದೀರಿ. ಅದರ ಹಾಗೆಯೇ ನೀವು ಕೂಡ ಲೋಕಕ್ಕೆ ಸತ್ತು ಆತನಿಗಾಗಿ ಜೀವಿಸುತ್ತಿದ್ದೀರಿ. ನಿಮ್ಮ ಮೂಲಕವಾಗಿ ಅವರು ಯಾವುದನ್ನು ಮಾಡಬೇಕೆಂಬುದಾಗಿ ನಿಮಗೆ ತೋರಿಸುತ್ತಾರೋ ಅದನ್ನು ಆತನ ಬಲದಿಂದಲೇ ಈ ಮಾನವ ಕುಲಕ್ಕೆ ನೀವು ಮಾಡಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.